ನಮಸ್ಕಾರ ಎಲ್ಲರಿಗೂ. ಮದುವೆ ವಿಳಂಬ ಹಾಗೆ ಮದುವೆ ಆದ ನಂತರ ಕೂಡ ಕಲಹ, ಸರಸ ವಿರಸ ಏನೇ ಇರಲಿ, ನಾವು ಕುಂಡಲಿ ನೋಡ್ತೀವಿ, ಡೇಟ್ ಆಫ್ ಬರ್ತ್ ನೋಡ್ತೀವಿ. ಸೊ ಕುಂಡಲಿ ನೋಡಿದ ತಕ್ಷಣ ನಿಮಗೆ ಆ ಗ್ರಹ ಇಲ್ಲಿ ಕೂತ್ಕೊಂಡಿದೆ, ಈ ಗ್ರಹ ಇಲ್ಲಿ ಕೂತ್ಕೊಂಡಿದೆ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಹೇಳ್ತಾರೆ. ಸೊ ನೀವು ಆ ಥರ ನೋಡಿ ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ಹೇಳೋದೇನಪ್ಪ ಅಂದರೆ ದಶ ನೋಡಬೇಕು. ಫಸ್ಟು ದಶ ಏನು ಹೇಳುತ್ತೆ ಅದನ್ನು ನೋಡಿ ಅನಾಲಿಸ್ ಮಾಡಬೇಕು. ಅದರ ನಂತರ ಭುಕ್ತಿ, ಫೈನಲ್ ಜಡ್ಜ್ಮೆಂಟ್, ಕರೆಂಟು ಯಾವ್ದು ಬರುತ್ತೆ, ಅಂತರ್ಭುಕ್ತಿ. ಸೊ ಇದನ್ನು ನೋಡಿಬಿಟ್ಟು ಯಾರು ಅನಾಲಿಸ್ ಮಾಡ್ತಾರೋ ಅವರು ನಿಜವಾದ ಜ್ಯೋತಿಷಿ. ಅರ್ಥ ಆಯ್ತಾ? ಸೊ ಹಾಗಾಗಿ ಯಾರು ದಶಭುಕ್ತಿ ಬಗ್ಗೆ ಅಂತರ್ಭುಕ್ತಿಗೆ ಮಾತಾಡ್ತಾರೋ ಅವ್ರ ಹತ್ರ ಹೋಗ್ಬಿಟ್ಟು ಕನ್ಸಲ್ಟ್ ಮಾಡಿ. ನನ್ನ ಹತ್ರ ಕನ್ಸಲ್ಟ್ ಮಾಡಿದಾಗ ಫಸ್ಟು ನೋಡಿದ್ರೆ ನಾನು ದಶ, ಭುಕ್ತಿ, ಅಂತರ್ಭುಕ್ತಿ, ಅದರಲ್ಲೂ ಕೂಡ ಡೇಟ್ ಆಫ್ ಬರ್ತು ಮತ್ತು ಕುಂಡಲಿ ಇದನ್ನು ಯಾವುದೂ ನಾನು ತೊಗೊಳ್ಳೋದಿಲ್ಲ. ಫಸ್ಟು ತೊಗೊಳ್ಳೋದೆ ಪ್ರಶ್ನಾಶಾಸ್ತ್ರ. 1ರಿಂದ 249 ಒಂದು ಸಂಖ್ಯೆ ಕೊಟ್ಟರೆ ಸಾಕು, ಕರೆಕ್ಟಾಗಿ ಮದುವೆಗೆ 7th ಹೌಸ್ ಕಸಪಲ್ಲಿ ಹೋಗಿ ಕರೆಕ್ಟಾಗಿ ನಾವು ಅನಾಲಿಸ್ ಮಾಡಿ ಹೇಳ್ಬೋದು ವೀಕ್ಷಕರೇ. ಧನ್ಯವಾದ.